ಇಂದ ಮಧ್ಯ 1,000 ಎಕರೆ ತೆಗೆದುಕೊಂಡ್ರು ಇದ್ರ ಬಗ್ಗೆ 1 ವರ್ಷದಿಂದ ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂತ ಸಂದರ್ಭದಲ್ಲಿ ಬೊಮ್ಮಾಯಿ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಯಾರು ಮಾತಾಡ್ಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರು ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥಿ ಆಹ್ವಾನಕ್ಕೆ ಕರೆದಿದ್ದಾರಂತೆ, ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳ್ದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ಆ ರೈತನ ಬಿಡಕ್ ಇಷ್ಟ ಇಲ್ಲ. ಇರ್ಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟ್ ಅವ್ರು ಮಾಡ್ಬೇಕಾದ್ ಇಷ್ಟೇ, ಪಂಥವನ್ನಕ್ಕೆ ನಾನು ರೆಡಿ ಇದ್ದೀನಿ. ನಂಬರ್ 1. ಈ ಸದ್ಯಕ್ಕೆ ರೈತರು ಏನ್ ಕೇಳ್ತಾ ಇದ್ರು ಅಂದ್ರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಸಾವಿರ ಜಾಸ್ತಿ ಆಗ್ಬಿಟ್ಟಿದೆ ಟನ್ಗೆ, ಅದನ್ನ ಫಸ್ಟ್ ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನನ್ಗೆ ಮರ್ತ್ಬಿಟ್ಟಿದ್ದೆ ನಾನು ಈ ಸಿಮೆಂಟು ಕಬ್ಬಣದ್ದು. ಈ ಪೆಟ್ರೋಲ್ ಡೀಸೆಲ್ ಆದ್ಮೇಲೆ ಇನ್ನ ಜಾಸ್ತಿ ಆಗೋಯ್ತದ ಕಾರಣ ಅವರೇ ತಾನೇ ಇದನ್ನ ನೀನ್ ಫಸ್ಟ್ ಅದ್ರ ಕೇಳೋಣ ಅಂತ ಹೇಳ್ತಾ ಇದ್ರು. ಅದನ್ನ ನೀವ್ ಕೇಳ್ರ ಅಂತ ಹೇಳ್ತಾ ಇದ್ದೆ. ಸೊ ಹಂಗೆ ಫಸ್ಟ್ ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನ್ ಯಾವತ್ತು ಟೈಮ್ ಹೇಳ್ತೀಯ ಅಣ್ಣ, ನಾನ್ ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡ್ಲಿ, ಟೈಮು ಫಿಕ್ಸ್ ಮಾಡ್ಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕಷ್ಟೇ. ಯಾಕೆ ನನ್ಗೆ ಏನೇನೋ ಬೇರೆ ಬೇರೆ ಕಾರ್ಯಕ್ರಮ ಇದೆಯಲ್ಲ, ಒಂದ್ಸತಿ ನೀವು ಇದನ್ನ ನಮ್ಮ ಪಬ್ಲಿಕ್ ಟಿವಿ ಅವ್ರು ಮಾಡ್ಬಿಟ್ರಲ್ಲ, ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಚೇರ್ ಇಟ್ಬಿಟ್ಟು ನೀ ರೆಡಿ, ಬೇರೆಯವ್ರಿಗೆಲ್ಲ ಅದೆಲ್ಲ ಜನ ನೋಡ್ಬೇಕು. ನೀನ್ ಒಂದೇ ಟಿವಿ ಮಾಡ್ಕೊಂಡು ನೀನ್ ಒಂದೇ 15 ಸತಿ ತೋರ್ಸ್ಬಿಟ್ಟೆ ಅದನ್ನ. ಇಲ್ಲ, ನಾನ್ ವೀಕ್ ಆಗೇ ಮಾತಾಡ್ತೀನಿ ಬಿಡು, ಅವರೇ ಸ್ಟ್ರಾಂಗ್. ಸ್ಟೀಲ್ ಮಿನಿಸ್ಟರ್ ತಾನೇ ಸ್ಟ್ರಾಂಗ್, ಸ್ಟೀಲ್ ಅವರು. ನೀವು ಬಂಡೆ ಅಲ್ವಾ? ಬಂಡೆ ಹೊಡೆಯೋದು ಸ್ಟೀಲ್ ಇಂದ ತಾನೆ ಹೊಡೆಯೋದು. ಊಟಕ್ಕೆ ಬೇಕಾರೆ ಇರ್ಲಿ, ಅದೇ ಇರ್ಲಿ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವಾಗ ಕರೀತಾರೋ ಗೌರವದಿಂದ, ನಾನು ಬಹಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನ್ ಗೌರವ ಕೊಡ್ಬೇಕು, ಒಂದು ಚೂರು ಅಶಬ್ದವಾದಂತ ಪದವನ್ನ ಉಪಯೋಗಿಸ್ದೆ, ಅಸಂಬಂಧವಾದಂತ ಪದವನ್ನ ಉಪಯೋಗಿಸ್ದೆ ನಾನು ಮಾತಾಡ್ತೀನಿ. ಇವ್ರು ಬೇರೆ ಬರ್ತೀನಿ ಅಂತ ಹೇಳ್ತಾರೆ, ಬೇಡ ನಾನು ಅಭ್ಯಾಸ ಹಾಕ್ತೀನಿ. ಇವ್ರು ಹೇಳ್ತಾರೆ ಆಯ್ತು ಬೇಕಾದ್ರೆ ಪಾಪ ಏನ್ ತೊಂದ್ರೆ, ಅವ್ರದ್ದು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರ್ಕೊಂಡು ಏನ್ ತೊಂದ್ರೆ ಆಯ್ತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಗೊತ್ತು, ಇದು 5 ನಿಮಿಷಕ್ಕೆ ಹೊಂಟೈತೀರ ಹುಡಿಕೊಂಡು, ನನಗೂ ಗೊತ್ತು. ನೀವು ಬೇಕಾದ್ರೆ ಅದನ್ನ ಮಾಡಿ. ಬಟ್ ಒಂದೇನಪ್ಪ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡೋದು, ಫಸ್ಟ್ ಕುಮಾರಣ್ಣಂಗೆ ಈಗ ಏನಾದ್ರು ಮಾಡಿ, ಬೆಲೆ ಏರಿಕೆಯಿಂದ ನಮ್ ಜನ ಸಾಯ್ತಾ ಇದಾರಲ್ಲ, ಪಾಪ ಮನೆ ಕಟ್ಕೋಬೇಕು ಅಂತಾರೆ ಬಡವರು. ಸಿಮೆಂಟ್ ಬೆಲೆ, ಕಬ್ಬಣದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಹುಡ್ಕೋಣ. ಯಾಕೆ ನಿನ್ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಸಾಹೇಬ್ರು, ದೊಡ್ಡ 2 ಪೋರ್ಟ್ಫೋಲಿಯೋ ಇದೆ. ನೀನ್ ಏನಾರು ಮಾಡಿ ಬಡವ್ರಿಗೆ ಸಹಾಯ ಮಾಡಿದ್ರೆ, ಆಗ ನಿನಗೆ ಏನೋ ನಮ್ಮ ಜನಕ್ಕೆ ಒಳ್ಳೇದ್ ಮಾಡೋಣ ಅಂತ ನಿನಗೂ ಒಳ್ಳೆ ಹೆಸರು ಬರ್ತದೆ. ನಿನ್ಗೂ ಪಾಪ ಏನಾದ್ರು ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹಿಂದೆ ಇದ್ದಾಗೆಲ್ಲ ಏನು ಮಾಡೋಕ್ಕಾಗಿಲ್ಲ, ಈಗಾರು ಏನಾದ್ರು ಒಂದು ಮಾಡೋಣ ಅಂತ ನಾನು ಕುಮಾರಣ್ಣಂಗೆ ನಂದು ಪರ್ಸನಲ್ ರಿಕ್ವೆಸ್ಟ್, ಮನವಿ. ರಾಜ್ಯದ ಜನತೆ ಪರವಾಗಿ, ಸಾರ್ವಜನಿಕ ಪರವಾಗಿ, ನಮ್ಮ ರೈತರ ಪರವಾಗಿ, ರಾಜ್ಯದ ಬಡವರ ಪರವಾಗಿ. ಬೇರೆಯವ್ರು ಯಾರಿಗೂ ಸ್ಟೀಲ್ ಮಂತ್ರಿ ಸಿಕ್ಕಿಲ್ಲ, ಬೇರೆ ಫೈನಾನ್ಸ್ ಮಿನಿಸ್ಟರ್ ಒಬ್ರು ಬಿಟ್ರೆ ನಮ್ಮ ರಾಜ್ಯದಲ್ಲಿ ಇವ್ರು ಸಿಕ್ಕಿದ್ದಂತ ಪೋರ್ಟ್ಫೋಲಿಯೋ ಯಾರಿಗೂ ಸಿಕ್ಲಿಲ್ಲ. ದೊಡ್ಡ ಪೋರ್ಟ್ಫೋಲಿಯೋ ಸಿಕ್ಕಿದೆ, ಎಲ್ಲರಿಗೂ ಸಹಾಯ ಮಾಡ್ಬೋದು. ಇಲ್ಲ ಬಡವ್ರಿಗೆ, ನಮ್ಮ ರಾಜ್ಯದವ್ರಿಗೆ ಬೇಕಾದ್ರೆ ಕಡಿಮೆ ಬೆಲೆಯಲ್ಲಿ ಕಬ್ಬಣ ಬರೋಂಗೆ ಅದಕ್ಕಾರೆ ಏನೋ ಒಂದು ಇನ್ಸೆಂಟಿವ್, ಏನೋ ಒಂದು ಸ್ಕೀಮ್ಸ್ ಏನಾದ್ರು ಮಾಡಿದ್ರೆ ಬಹಳ ಸಂತೋಷ. ಆ ಕೆಲಸ ತಾವು ಮಾಡಬೇಕು. ಸೊ